ದೀಕ್ಷಿತರ ಹಿರಿಯರು ಅವರು ಋಷಿಗಳ ಹೇಗಿದ್ದರು ಹಾಗಿದ್ದರು, ವೇದ ಪಾರಂಗತರಾಗಿದ್ದರು, ಅಗ್ನಿಹೋತ್ರಿಗಳಾಗಿದ್ದರು, ಋಷಿ ತುಲ್ಯರಾಗಿದ್ದರು. ಆ ಥರದ ಋಷಿ ತುಲ್ಯರು ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಚತುರ್ವೇದ ಸ್ವಾಹಾಕಾರಗಳು, ಚತುರ್ವೇದ ಪಾರಾಯಣಗಳು ಯಾಕೆ ಇಡಬೇಕಾಗಿತ್ತು? ಈ ವೇದ ಅನುಷ್ಠಾನಗಳು ಯಾಕೆ ಅವರು ಸೇರಿಸಿ ಅವರ ವಂಶದರು ಇಲ್ಲಿವರೆಗೂ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ? 1 ವರ್ಷವೂ ಅದನ್ನ ಲೋಪ ಮಾಡದೆ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಈ ವೇದದ ಮಹತ್ವ ಏನು? ವೇದಗಳನ್ನ ಯಾಕೆ ಎಲ್ಲರೂ ಆರಾಧಿಸಬೇಕು? ಈ ವಿಷಯದಲ್ಲಿ ಸಾಗರದಂತಿರುವ ವೇದದ ಮಹತ್ವವನ್ನು ನನ್ನ 4 ಮಾತುಗಳಲ್ಲಿ ಸಣ್ಣ ಕಿರು ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಹೇ ಬುದ್ಧಿಜ ಮಂತ್ರಂ ಮೇ ಗೋಪಾಯ ಯಮೃಷಯಸ್ತ್ರೈ ವಿದಾ ವಿದುಃ ಋತಸ್ತಾಮಾ ನಿಜಲೋ ವಂಶೇ ಸಾಹಿ ಶ್ರೀರಮೃತ ಸತಾಂ. ಯಜಸ್ಸಾಮಾದಿ 3 ವೇದಗಳ ಸ್ವರೂಪವಾದಂತಹ ವೇದ ಮಾತಿಗೆ ನಮಸ್ಕರಿಸುತ್ತಾ, ಬ್ರಾಹ್ಮಣರು ನಿಷ್ಕಾರಣವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾರಣವಾಗಿ ವೇದಾಧ್ಯಯನ ಮಾಡಬೇಕು. ಶಾಸ್ತ್ರದಲ್ಲಿ ಕೂಡ ಇದೇ ವಚನ ಹೇಳಿದೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಧರ್ಮ ಜಿಜ್ಞಾಸ. ಪೂರ್ವ ಮೀಮಾಂಸಾ ಶಾಸ್ತ್ರದ 1ನೇ ಸೂತ್ರ ಅಥಾತೋ ಧರ್ಮ ಜಿಜ್ಞಾಸ ಅಂತ. ಅಥಾತೋ ಧರ್ಮ ಜಿಜ್ಞಾಸ ಸೂತ್ರದಲ್ಲಿ ಅಥ ಶಬ್ದಕ್ಕೆ ಏನು ಅರ್ಥ ಅಂತ ಶಾಸ್ತ್ರ ವಿದರು ಹೇಳ್ತಾರೆ. ಅಥ ಶಬ್ದ ಅಂದ್ರೆ ವೇದ ಅಧ್ಯಯನ ನಂತರ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ವೇದವನ್ನು ಅಧ್ಯಯನ ಮಾಡಲೇಬೇಕು. ಷಡಂಗ ಸಹಿತವಾದಂತಹ ವೇದ ಅಧ್ಯಯನ ಮಾಡಬೇಕು. ವೇದ ಅಧ್ಯಯನ ಮಾಡಲಿಕ್ಕಾಗದೇ ಇದ್ದರೆ ಕೆಲವು ಮಂತ್ರಗಳನ್ನಾದರೂ ಅಧ್ಯಯನ ಮಾಡಬೇಕು. ನಿತ್ಯ ಕರ್ಮಗಳನ್ನ ಮಾಡ್ತಾ ಆ ವೇದನಾರಾಯಣನ ಉಪಾಸನೆ ಮಾಡಬೇಕು. ಅದು ಕೂಡ ಆಗದೇ ಇದ್ದರೆ ವೇದಕ್ಕೆ ತಮ್ಮ ಜೀವನವನ್ನ ಅರ್ಪಿಸಿರುವಂತಹ ವೇದ ವಿಧನನ್ನ ಅವರಿಗೆ ಸನ್ಮಾನ, ಅವರಿಗೆ ಗೌರವ ಹಾಗೂ ವೇದ ಪಾರಾಯಣೆ, ವೇದ ಸಂಹಿತಾ ಸಹಕಾರ, ಈ ತರದ ಯಾಗಗಳಿಂದ ವೇದವನ್ನ ನಾವು ಆರಾಧಿಸಬಹುದು. ಯಾಕೆ ಆರಾಧನೆ ಮಾಡಬೇಕು ನಾವು ವೇದವನ್ನ ಅಂತ ವಿಚಾರ ಮಾಡಿದಾಗ, ವೇದೋ ಖಿಲೋ ಧರ್ಮ ಮೂಲಂ ಅಂತ ಮಹಾವಾಕ್ಯ. ಈ ಸಮಸ್ತ ಸನಾತನ ಹಿಂದೂ ಧರ್ಮಕ್ಕೆ ವೇದವೇ ಮೂಲ. ಹೇಗೆ ವೇದ ಮೂಲ ಅಂತ ಕೇಳಿದ್ರೆ, ನಾವು ದೇವತಾ ಸ್ವರೂಪವನ್ನು ನಮಗೆ ಮೊದಲು ಕೊಟ್ಟಿದ್ದೇ ವೇದಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಮೃತ್ವಾತ್ಯತಿಷ್ಠತ್ತಾಂಗುಲಂ. ಭೂಮಿ ಆಕಾಶದವರೆಗೆ ಸಹಸ್ರ ಮುಖಗಳು, ಸಹಸ್ರ ಬಾಹು. ಈ ತರ ಒಬ್ಬ ಮಹಾಪುರುಷನನ್ನು ವೇದ ತಿಳಿಸಿಕೊಟ್ಟಿದ್ದಕ್ಕೆ ನಾವು ಆ ವಿಷ್ಣು ಭಗವಾನನ್ನ ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮಸ್ತೆ ರುದ್ರ ಮಂಜವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಸಂಪನೆ ಬಾಹುಭ್ಯಾಮುತೇ ನಮಃ. ಹೀಗೆ ರುದ್ರನ ಕೋಪವನ್ನು, ಅವನಿಗೆ ನಾವು ಯಾವ ತರ ಆರಾಧಿಸಬಹುದು, ಅವನ ರೂಪ ಯಾವ ತರ ಇದೆ ಅಂತ ಅನ್ನೋದು ಕೃಷ್ಣ ಯಜುರ್ವೇದದ 4ನೇ ಕಾಂಡದ ಸಂಹಿತಾ ಭಾಗದಲ್ಲಿ ಉಕ್ತವಾಗಿದೆ. ಈ ರೀತಿಯಾಗಿ ಜಗದಲ್ಲಿರುವ ಸಮಸ್ತ ದೇವತೆಗಳ ಸಮಸ್ತ ಒಳ್ಳೆ ವಿಚಾರಗಳು ಆನೋ ಭದ್ರ ಕೃತವೋಯಂತು ವಿಶ್ವತಾಹ, ಜಗತ್ತಿನಲ್ಲಿರುವ ಎಲ್ಲ ಒಳ್ಳೆ ವಿಷಯಗಳು ನಮ್ಮಲ್ಲಿ ಬರಲಿ ಅಂತ ವೇದಗಳು ಸಾಮಾಜಿಕವಿರಲಿ, ಧಾರ್ಮಿಕವಿರಲಿ ಹಾಗೂ ಯಜ್ಞ ಯಾಗಾದಿ ವಿಷಯಗಳಲ್ಲಿ ಒಳ್ಳೆಯದನ್ನು ಹೇಳಿದೆ. ಹಾಗಾಗಿ ವೇದೋಖಿಲೋ ಧರ್ಮ ಮೂಲ. ಹೀಗೆ ಭರದ್ವಾಜ ಮಹರ್ಷಿಗಳು ದಯವಿಟ್ಟು ಮಾತನಾಡಬಾರದು. ಯಾಕಂದ್ರೆ ವರ್ಷಕ್ಕೆ 1 ಸರಿ ಆಗುವಂತಹ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಕೂಡ ನಾವು ವೇದವನ್ನು ತಿಳಿದೇ ಹೋದರೆ ಇನ್ನು ಮತ್ತೊಂದು ವರ್ಷ ಕಾಯಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಮಾತುಗಳನ್ನ ಕೇಳಬೇಕು. ಹೀಗೆ ಭರದ್ವಾಜ ಮಹರ್ಷಿಗಳು ಅವರ ಪ್ರಾಯ ಕಾಲದಲ್ಲಿ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಮಹಾದೀಕ್ಷೆಯಿಂದ
ಅವರು ಅಧ್ಯಯನ ಮಾಡ್ತಾ ಹೋದರು. 100 ವರ್ಷಗಳಾಯಿತು. ಅವರ ಆಯಸ್ಸು ಮುಗಿಯಿತು. ಅವರಿಗೆ ವೇದ ಪೂರ್ತಿಯಾಗಿ ಕಲೀಲಿಕ್ಕಾಗಲಿಲ್ಲ. ಅವರು ಇಂದ್ರನನ್ನ ಆರಾಧಿಸಿ ಇಂದ್ರನನ್ನ ಕುರಿತು ತಪಸ್ ಮಾಡಿದ್ರು. ಇಂದ್ರ ಬಲಿದ. ಅವನ ಹತ್ರ ಮತ್ತು 100 ವರ್ಷ ಆಯಸ್ಸು ಕೇಳದ. ನನಗೆ ಇನ್ನೂ ವೇದ ಓದಬೇಕು, ನನಗೆ 100 ವರ್ಷ ಆಯಸ್ಸು ಕೊಡು ಅಂತ ಹೇಳಿ ಕೇಳ್ಕೊಂಡ. ಅವಾಗ ಮತ್ತೆ 100 ವರ್ಷ ವೇದಾಧ್ಯಯನವನ್ನು ಮಾಡಿದ್ರು. ಆದರೂ ಕೂಡ ಇನ್ನೂ ವೇದಾಧ್ಯಯನ ಪೂರ್ತಿ ಆಗಿಲ್ಲ. ಮತ್ತೊಮ್ಮೆ ತಪಸ್ ಮಾಡ್ದ, ಮತ್ತು 100 ವರ್ಷ ಆಯಸ್ಸು ಕೇಳ್ದ. ಇದೇ ರೀತಿಯಾಗಿ 2-3 ಸರಿ ಆಯಿತು. ಕೊನೆಗೆ ಇಂದ್ರನ ಹೇಳ್ತಾನೆ, ನೀನು ಇಷ್ಟು ವರ್ಷ ಇಷ್ಟು ಜನ್ಮದಲ್ಲಿ ಕೂಡ ನೀನು ವೇದಾಧ್ಯಯನ ಮಾಡಿದ್ರು ಕೂಡ ಆ 4 ಪರ್ವತಗಳನ್ನ ತೋರಿಸಿ ಆ ಒಂದು ಹಿಡಿ ಮಣ್ಣನ್ನ ಎತ್ತಿಕೊಂಡು ತೋರಿಸ್ತಾನೆ. ನೀನು ಇಲ್ಲಿವರೆಗೂ ಅಧ್ಯಯನ ಮಾಡಿದ್ದು ಇಷ್ಟೇ, ನೀನು ಒಂದು ಹಿಡಿಯಷ್ಟು ಮಾತ್ರ ವೇದಾಧ್ಯಯನ ಮಾಡಿದ್ದು, ಇನ್ನು 4 ಪರ್ವತಗಳಷ್ಟಿದೆ ವೇದ, ನಿನಗೆ ವೇದಾಧ್ಯಯನ ಮಾಡಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ರೀತಿಯಾಗಿ ಪರ್ವತಗಳ ಒಂದು ಮಹತ್ತಾದಂತಹ ವೇದ ಅವಾಗ ಭರದ್ವಾಜರ ಬಾಯಲ್ಲಿ ಬರುತ್ತೆ. ಅನಂತ ವೈ ವೇದಾಹ, ವೇದಗಳು ಅನಂತವಾದವು ಅಂತ. ವೇದ ಶಬ್ದ ಹೇಗೆ ಹುಟ್ಟುಕೊಳ್ತು ಅಂದ್ರೆ ವಿದತ್ ಧಾತುವಿನಿಂದ ವೇದ ಶಬ್ದ ಹುಟ್ಟುಕೊಳ್ತು. ವಿದಜ್ಞಾನೇ ವೇದ ಅಂತ. ವೇದದ ಲಕ್ಷಣ ಇಷ್ಟ ಪ್ರಾಪ್ತಿ ಅದಿಷ್ಟ ಪರಿಹಾರಯೋ ಯೋ ಗ್ರಂಥ ವೇದಗತಿ ಸವೇದ ಅಂತ. ಅಂದ್ರೆ ನಮಗೆ ಯಾವುದು ಬೇಕು, ಆಮೇಲೆ ಯಾವುದು ಬೇಡ, ನಮ್ಮ ಜೀವನ ಉತ್ತಮವಾಗಲು ನಮಗೆ ಏನೇನು ಬೇಕು ಏನು ಬೇಡ ಅನ್ನುವಂತ ಉಪಾಯವನ್ನು ತಿಳಿಸುವಂತ ಗ್ರಂಥ ಯಾವುದು ಅಂದ್ರೆ ವೇದ ಅಂತ ಅದರ ಲಕ್ಷಣ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ವಿದಂತಿ ಧರ್ಮಾಧಿಕಂ ಅನೇನ ಇಲ್ಲಿ ವೇದ, ಧರ್ಮಗಳನ್ನು ತಿಳಿಸುವಂಥದ್ದು, ಆಚಾರವನ್ನು ತಿಳಿಸುವಂಥದ್ದು, ಯಜ್ಞ ಯಾಗಾದಿಗಳನ್ನು ತಿಳಿಸುವಂಥದ್ದು ವೇದ ಅಂತ ಹೇಳ್ತಾರೆ. ವೇದಕ್ಕೆ ಇನ್ನೊಂದು ಹೆಸರು ಶ್ರುತಿ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಸ್ಮೃತಿ ಪುರಾಣೋಕ್ತ ಸಮಸ್ತ ಫಲ ಪ್ರಾಪ್ತ್ಯರ್ಥಂ. ಸ್ಮೃತಿ ಅಂದ್ರೆ ನಮಗೆ ಗೊತ್ತಿಲ್ಲ. ಶ್ರುತಿ ಅಂದ್ರೆ ಸಕಲ ವೇದ ರಾಶಿಗಳಿಗೆ ಶ್ರುತಿ ಅಂತ ಇನ್ನೊಂದು ಹೆಸರು. ಶ್ರುತಿ ಅಂದ್ರೆ ಶ್ರವಣದ ಮೂಲಕ ನಮಗೆ ಲಭ್ಯವಾದವರು. ವೇದಗಳು ಮೊದಲಿನ ಕಾಲದಲ್ಲಿ ಪುಸ್ತಕಗಳು ಇರಲಿಲ್ಲ. ಪುಸ್ತಕಗಳು ಬರೋಕ್ಕಿಂತ ಮುಂಚೆನೆ ವೇದಗಳು ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ ಋಷಿಗಳು ಅದನ್ನ ಇಲ್ಲಿವರೆಗೂ ನಮಗೆ ಕಲ್ಪಿಸಿದ್ದಾರೆ. ಶ್ರವಣದ ಮೂಲಕ ಲಭ್ಯವಾದುದರಿಂದ ಶ್ರುತಿಗಳು. ವೇದಗಳು ಅನಾದಿ ಅನಂತ ಹಾಗೂ ಅಪೌರುಷೇಯ. ವೇದಕ್ಕೆ ಅಂತ್ಯವಿಲ್ಲ ಹಾಗೂ ಆದಿಯೂ ಇಲ್ಲ. ಯಸ್ತ ನಿಶ್ವಸಿತಂ ವೇದ ಅಂತ ಹೇಳಿದ್ದಾರೆ. ಭಗವಂತನ ಶ್ವಾಸೋಚ್ಛ್ವಾಸ ಇದರಲ್ಲಿ ವೇದಗಳು ಹುಟ್ಟಿಕೊಂಡವು. ಅವು ಅಪೌರುಷೇಯ, ಯಾರು ಅದನ್ನ ಸೃಷ್ಟಿ ಮಾಡಿದ್ದಲ್ಲ, ಬರೆದಿದ್ದಲ್ಲ. ವೇದಗಳು ಸ್ವತಃ ಪ್ರಾಮಾಣ್ಯವಿರುವಂತಹ, ಸ್ವತಃ ದೈವತ್ವ ಇರುವಂತಹ ಗ್ರಂಥಗಳು. ಪ್ರತ್ಯಕ್ಷೇಣಾನ ವಿದ್ಯಾವಾನಸ್ತೂಪಾಯೋ ನ ಬುಧ್ಯತೆ ಏಕಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತಾ. ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಕೂಡ ಅದನ್ನ ವೇದವನ್ನ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ವೇದವು ಸ್ವತಃ ಅಗೋಚರ ಅಲೌಕಿಕ ಶಕ್ತಿಗಳಿಂದ ಅದನ್ನ ನಮ್ಮ ಹಿರಿಯರು ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು ಬಂದಿದ್ದಾರೆ. ವೇದಶಾಸ್ತ್ರ ತತ್ವಜ್ಞೋ ಯತ್ರ ಕುತ್ರಾಶ್ರಮೇ ವಸನ್ನ ಇಹೈವ ಲೋಕೆ ತಿಷ್ಠನ್ ಸಹ ಬ್ರಹ್ಮಭೂಯಾಯ ಕಲ್ಪತೆ ಅಂತ. ವೇದ ಶಾಸ್ತ್ರವನ್ನು ಅರಿತವನು ಅವನು ಯಾವುದೇ ಕ್ಷೇತ್ರದಲ್ಲಿರಲಿ, ಅವನು ಯಾವುದೇ ಆಶ್ರಮವಾಸಿಯಾಗಿರಲಿ, ಅವನು ಇದ್ದಲ್ಲೇ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮತ್ವವನ್ನು ಪಡೀತಾನೆ. ಅವನು ಮತ್ತೇನು ಮಾಡಬೇಕಂತಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಕೊನೆಯದಾಗಿ ಬ್ರಾಹ್ಮಣೇನ ನಿಷ್ಕಾರಣೋ ಧರ್ಮೋ ಷಡಂಗೋ ವೇದೋ ಅಧ್ಯೇಯೋ ನೇನಷ್ಟ ಅಂತ ಹೇಳಿದ್ದಾರೆ. ನಾವು ವೇದಗಳನ್ನ ಮರೆತು ಬಿಟ್ಟಿದ್ದೀವಿ. ನಮ್ಮ ಮೂಲವನ್ನ ನಾವು ಮರೆತು ಬಿಟ್ಟಿದ್ದೀವಿ. ನಮಗೆ ಪೂಜೆ ಬೇಕು, ವಾಸ್ತು ಶಾಂತಿ ಮಾಡುವಾಗ ಶಾಂತಿಗಳು ಬೇಕು, ಹಾಗೂ ಯಾವುದೇ
ಸಂಸ್ಕಾರಗಳಿಗೆ ಬ್ರಾಹ್ಮಣರು ಬೇಕು, ವೇದ ಮಂತ್ರಗಳು ಬೇಕು, ಆದರೆ ವೇದ ಬೇಡ. ಯಾಕೆ? ವೇದಗಳಿಗೆ ನಿಷ್ಕಾಳಜಿ ಯಾಕೆ? ನಮ್ಮ ಧರ್ಮ ಮೂಲವಾದಂತಹ ವೇದಗಳಿಗೆ ನಿಷ್ಕಾಳಜಿ ತೋರಿಸುವಂಥದ್ದು ಹೇಗೆ? ಅದು ಅಂತ್ಯವಾಗದೆ ಅಂತ್ಯ ಇಲ್ಲದ ವೇದ ರಾಶಿಗಳು. ಆದರೆ ನಮ್ಮ ಒಳತಿಗಾಗಿ ನಾವು ಅದನ್ನ ಆರಾಧಿಸಬೇಕು. ನಮ್ಮ ಮನುಷ್ಯರ ಲಾಭದಿಂದ, ಮನುಷ್ಯರ ಪುಣ್ಯದಿಂದ ಇಲ್ಲಿವರೆಗೂ ವೇದ ಉಳ್ಕೊಂಡು ಬಂದಿದೆ. ಅದನ್ನು ಹಾಗೆ ಸಂರಕ್ಷಿಸಿ ಆರಾಧಿಸೋಣ. ನಾಳೆ ವೇದಗಳು ಎಷ್ಟು ಹಾಗೂ ವೇದ ಅಭ್ಯಾಸ ಕ್ರಮ, ಆಮೇಲೆ ಯಜ್ಞ ವಿಷಯದ ಬಗ್ಗೆ ಒಂದು 4 ಮಾತನಾಡಬಹುದು. ಹರಿ ಓಂ.